ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಬೆಳಗಾವಿಯಲ್ಲಿ ಮೊನ್ನೆಯಷ್ಟೇ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆಂಟ್ ಏನಪ್ಪ ಅಂತಂತಂದರೆ, ಒಬ್ಬ ಮಹಿಳಾ ಅಧಿಕಾರಿಗೆ ಒಂದು ಅವರ ಮನೆಯಲ್ಲೇ CCTV ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿ, ಹಿಡನ್ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿ ಆ ಮಹಿಳೆಯ ಮಾನವನ್ನು ತೆಗೆಯುವಂತಹ ಒಂದು ಪ್ರಕರಣ ನಡೆದಿತ್ತು. ಆ ಪ್ರಕರಣ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪೊಲೀಸರು ಕೂಡ ಆ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದರು. ದುಡ್ಡಿಗಾಗಿ 3 ನಕಲಿ ಪತ್ರಕರ್ತರು ಆ ಮಹಿಳಾ ಅಧಿಕಾರಿಯ ಮನೆಯ ಬೆಡ್ರೂಮಲ್ಲಿ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿ ಒಂದಷ್ಟು ಆ ಮಹಿಳೆಗೆ ಸಂಬಂಧಪಟ್ಟಂತಹ ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಹೊರಟಿದ್ದಂತಹ ಒಂದು ಪ್ರಕರಣ. ಈ ಪ್ರಕರಣ ಇಡೀ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ. ಕೇವಲ ಬೆಳಗಾವಿ ಮಾತ್ರವಲ್ಲ, ಇಡೀ ಕರ್ನಾಟಕದಾದ್ಯಂತ ಈ ಪ್ರಕರಣ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಯಾರಪ್ಪ ಆ ಪುಣ್ಯಾತ್ಮರು? ಯಾಕೆ ಆ ಮಹಿಳಾ ಅಧಿಕಾರಿಯನ್ನು ಟಾರ್ಗೆಟ್ ಮಾಡಿದ್ರು? ಯಾವ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಹುಟ್ಟಿತ್ತು. ಅಂದರೆ ಯಾವ ಕಾರಣಕ್ಕೋಸ್ಕರ ಆ ಮಹಿಳೆಯನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಪೊಲೀಸರು, ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದರು. ಆ ಮಹಿಳಾ ಅಧಿಕಾರಿ ತಕ್ಷಣ ಹೋಗಿ ತನ್ನ ಮನೆಯಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ಪೊಲೀಸರ ಗಮನಕ್ಕೆ ತಂದಿದ್ದರು. ಜೊತೆಗೆ ಒಂದು ದೂರು ಕೂಡ ದಾಖಲು ಮಾಡಿದರು. ಆ ದೂರಿನ ಆಧಾರದ ಮೇಲೆ ಮಾಳಮಾರುತಿ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ತನಿಖೆಯನ್ನು ಶುರು ಮಾಡಿದಂತಹ ಸಂದರ್ಭದಲ್ಲಿ 3 ಆರೋಪಿಗಳು ಸಿಕ್ಕಿಬೀಳ್ತಾರೆ. ಆ 3 ಆರೋಪಿಗಳು ಯಾರು, ಅವರ ಹಿನ್ನೆಲೆ ಏನು, ಜೊತೆಗೆ ಆ ಮಹಿಳಾ ಅಧಿಕಾರಿ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದನ್ನು ನೋಡಿದರೆ, ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿಯಾಗಿ ಆ ಮಹಿಳೆ ಕೆಲಸ ಮಾಡ್ತಾಯಿದ್ರು. ಆ ಮಹಿಳೆಯ ಮನೆಯ ಬೆಡ್ರೂಮ್ ಮತ್ತು ಬಾತ್ರೂಮ್ಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿ ಆ ಮಹಿಳೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಶ್ಲೀಲ ವಿಡಿಯೋಗಳನ್ನು ರಹಸ್ಯವಾಗಿ ಶೂಟ್ ಮಾಡಲಿಕ್ಕೆ ಹೋದಂತಹ 3 ಆರೋಪಿಗಳನ್ನು ಮಾಳಮಾರುತಿ ಪೊಲೀಸರು ಅರೆಸ್ಟ್ ಮಾಡಿದರು. ಆ 3 ಆರೋಪಿಗಳು ನಕಲಿ ಪತ್ರಕರ್ತರ ವೇಷವನ್ನು ಧರಿಸಿದ್ರು. ಈ ಪ್ರಕರಣ ಯಾಕೆಂತಂದರೆ, ನಕಲಿ ಪತ್ರಕರ್ತರು ಅಥವಾ ಪತ್ರಕರ್ತರ ವೇಷದಲ್ಲಿ ಈ 3 ಆರೋಪಿಗಳು ಆ ಮಹಿಳೆಯನ್ನು ಟಾರ್ಗೆಟ್ ಮಾಡಿದರು ಅಂತಂತಂದರೆ ಏನಾದರೂ ಒಂದು ಬಲವಾದ ಕಾರಣ ಇದ್ದೇ ಇತ್ತು. ಆ ಕಾರಣ ಏನಪ್ಪ ಅನ್ನೋದನ್ನು ಪೊಲೀಸರು ತನಿಖೆಯಲ್ಲಿ ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ಈ ಪ್ರಕರಣ ಸಾಮಾನ್ಯವಾಗಿ ಈ ಪ್ರಕರಣ ಬಯಲಿಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಯಾರಿರ್ಬೋದು, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದರು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಹುಟ್ಟುತ್ತೆ. ಆ 3 ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಅಷ್ಟಕ್ಕೂ ಆ 3 ಆರೋಪಿಗಳ ಹೆಸರುಗಳನ್ನು ಕೂಡ ನಾನು ಈಗ ರಿವೀಲ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸಮೀರ್ ನಿಸಾರ್ ಅಹಮದ್ ಅಂತೇಳಿ, ಸಮೀರ್ ನಿಸಾರ್ ಅಹಮದ್ ಶೇಖ್ ಅಂತೇಳಿ, ಈತ ಮೂಲತಃ ಗೋಕಾಕ್ನವನು. ಜೊತೆಗೆ ಮತ್ತೊಬ್ಬ ಆರೋಪಿ ಅಬ್ದುಲ್ ರಶೀದ್, ಜೊತೆಗೆ ಮತ್ತೊಬ್ಬ ಆರೋಪಿ ಮೊಹಮ್ಮದ್ ಬಾಳೆಕುಂದ್ರಿ ಅಂತೇಳಿ. ಈ 3 ಆರೋಪಿಗಳನ್ನು ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ 3 ಆರೋಪಿಗಳು ಕೂಡ ಅಂದರೆ ಪತ್ರಕರ್ತರ ವೇಷದಲ್ಲಿ ಪತ್ರಕರ್ತರು ಅಂತ ಹೇಳಿಕೊಂಡು ಅವರ ಮನೆಯಲ್ಲಿ CCTVಗಳನ್ನು ಅಥವಾ ಹಿಡನ್ ಕ್ಯಾಮ್ರಾಗಳನ್ನು ಇಟ್ಟಿದ್ದು. ಅಂದರೆ ಈ 3 ಹಾವಭಾವವನ್ನು ನೋಡಿದಂತಹ ಸಂದರ್ಭದಲ್ಲಿ ಇವರು
ಎಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾವ ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾವ ಯೂಟ್ಯೂಬ್ ಚಾನಲ್ ನಡೆಸ್ತಾಯಿದ್ರು. ಸೊ ಈ ಬಗ್ಗೆ ಒಂದಷ್ಟು ವಿಚಾರಣೆಯನ್ನು ಪೊಲೀಸರು ಮಾಡ್ತಾರೆ. ಈ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಆರೋಪಿಗಳು ಒಂದಷ್ಟು ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿದ್ರು. ಅಂದರೆ ಒಂದು 50 ಲಕ್ಷ ರೂಪಾಯಿ ಹಣಕ್ಕೆ, ಜೊತೆಗೆ ಅವರ ಆ ಮಹಿಳಾ ಅಧಿಕಾರಿಯ ಮನೆಯಲ್ಲಿದ್ದಂತಹ ಚಿನ್ನಾಭರಣಕ್ಕೋಸ್ಕರ ನಾವು ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿದ್ವಿ ಅಂತ ಹೇಳಿ ಮಾಳಮಾರುತಿ ಪೊಲೀಸ್ ಅಧಿಕಾರಿಗಳ ಮುಂದೆ ಈ 3 ಆರೋಪಿಗಳು ಬಾಯಿ ಬಿಡ್ತಾರೆ. ಆದರೆ ಪೊಲೀಸರು ಇಷ್ಟಕ್ಕೆ ಸುಮ್ಮನಾಗಲ್ಲ. ಇದರ ಹಿಂದೆ ಬೇರೆ ಏನೋ ಇದೆ ಅನ್ನೋ ಒಂದು ಪೊಲೀಸರಿಗೆ ವಾಸನೆ ಕೂಡ ಬರುತ್ತೆ. ಆಗ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನು ಮತ್ತಷ್ಟು ತೀವ್ರವಾಗಿ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬರುತ್ತೆ. ಬೆಳಗಾವಿಯ ಮಹಿಳಾ ಅಧಿಕಾರಿಯನ್ನು ಟಾರ್ಗೆಟ್ ಮಾಡಿದ್ದು ಕೇವಲ ಪತ್ರಕರ್ತರ ವೇಷದಲ್ಲಿ ಇದ್ದಂತಹ ಆ 3 ವ್ಯಕ್ತಿಗಳಲ್ಲ, ಬದಲಿಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದ. ಹಾಗಾದರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿಗೂ ಆ ಮಹಿಳಾ ಅಧಿಕಾರಿಗೂ ಏನು ಸಂಬಂಧ? ಆ ಮಹಿಳಾ ಅಧಿಕಾರಿಯನ್ನು ಆ ವ್ಯಕ್ತಿ ಯಾಕೆ ಟಾರ್ಗೆಟ್ ಮಾಡಿದ್ದ? ಎಸ್, ಇದು ಇವತ್ತಿನ ಒಂದು ಸ್ಫೋಟಕವಾದಂತಹ ಒಂದು ವಿಚಾರ. ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿಯೊಬ್ಬರ ಮನೆಯಲ್ಲಿ ಇಟ್ಟಂತಹ ಹಿಡನ್ ಕ್ಯಾಮ್ರಾದ ಒಂದು ರಹಸ್ಯ ಈಗ ನಿಜವಾಗಲೂ ಕೂಡ ಈ ಪ್ರಕರಣದ ಹಿಂದೆ ಮಾಸ್ಟರ್ ಮೈಂಡ್ ಯಾರಿದ್ರು ಅನ್ನೋದ್ರ ಬಗ್ಗೆ ನಾನೀಗ ರಿವೀಲ್ ಮಾಡ್ತಾಯಿದ್ದೀನಿ. ಎಸ್, ಆ ಮಹಿಳಾ ಅಧಿಕಾರಿಯನ್ನು ಟಾರ್ಗೆಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಹೆಸರು ವಿನೋದ್ ಅಂತ. ಹಾಗಾದರೆ ವಿನೋದ್ ಏನು ಕೆಲಸ ಮಾಡ್ತಾಯಿದ್ದ? ವಿನೋದ್ಗೂ ಆ ಮಹಿಳಾ ಅಧಿಕಾರಿಗೂ ಯಾವ ರೀತಿಯಾದಂತಹ ಒಂದು ಸಂಬಂಧ ಇತ್ತು? ಯಾವ ಕಾರಣಕ್ಕೋಸ್ಕರ ವಿನೋದ್ ಆ ಮಹಿಳಾ ಅಧಿಕಾರಿಯನ್ನು ಟಾರ್ಗೆಟ್ ಮಾಡಿದ್ದ? ಎಸ್, ಇದೇ ಇವತ್ತಿನ ನಿಜವಾದಂತಹ ಒಂದು ಸ್ಫೋಟಕ ವಿಚಾರ. ಅಂದರೆ ವಿನೋದ್ ಮಹಿಳಾ ಅಧಿಕಾರಿಯ ಜೊತೆ ಕೆಲಸ ಮಾಡ್ತಿದ್ದಂತಹ ಒಬ್ಬ ಚಾಲಕ. ಅಂದರೆ ಈ ಒಂದು ಇಲಾಖೆಯಲ್ಲಿ ಆ ಮಹಿಳಾ ಅಧಿಕಾರಿ ಏನು ಕೆಲಸ ಮಾಡ್ತಿದ್ದಂತಹ ಒಂದು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ, ಆ ಒಂದು ಇಲಾಖೆಯಲ್ಲಿ ಒಬ್ಬ ಚಾಲಕನಾಗಿ, ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ವಿನೋದ್. ಈ ವಿನೋದ್ಗೂ ಆ ಮಹಿಳಾ ಅಧಿಕಾರಿಗೂ ಒಂದಷ್ಟು ವಿಚಾರಗಳಲ್ಲಿ ಟಕಾಫಾರ್ ನಡೀತಲೇ ಇತ್ತು. ಅಂದರೆ ಆ ಮಹಿಳಾ ಅಧಿಕಾರಿ ಏನಾದರೂ ಹೇಳಿದಂತಹ ಸಂದರ್ಭದಲ್ಲಿ ಈ ವಿನೋದ್ ಆ ಮಹಿಳಾ ಅಧಿಕಾರಿಗೆ ರಿವರ್ಸ್ ಮಾತನಾಡ್ತಿದ್ದ. ಜೊತೆಗೆ ಬೇರೆ ರೀತಿಯಾಗಿ ಒಂದಷ್ಟು ಆಫೀಸಲ್ಲಿ ಬೇರೆ ರೀತಿಯಾಗಿ ನಡೆದುಕೊಳ್ತಾ ಇದ್ದ. ಅದು ಆ ಮಹಿಳಾ ಅಧಿಕಾರಿಗೆ ಬಹಳ ಬೇಸರ ಕೂಡ ತರಿಸಿತ್ತು. ಜೊತೆಗೆ ಹೇಗಾದರೂ ಮಾಡಿ ಇವನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಆ ಮಹಿಳಾ ಅಧಿಕಾರಿ ವಿನೋದನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡ್ತಾರೆ. ಇದೊಂದೇ ಒಂದು ಕಾರಣ, ಬೇರೆ ಯಾವ ಕಾರಣ ಕೂಡ ಇಲ್ಲ. ಆ 3 ನಕಲಿ ಪತ್ರಕರ್ತರ ವೇಷದಲ್ಲಿ ಏನು ಧರಿಸಿದ್ರೋ, ನಕಲಿ ಪತ್ರಕರ್ತರ ಅಂದರೆ ಪತ್ರಕರ್ತರ ವೇಷವನ್ನು ಧರಿಸಿ ಹೇಗೆ ಕೃತ್ಯವನ್ನು ಮಾಡಿದ್ರೋ ಅದಕ್ಕೆಲ್ಲ ಮಾಸ್ಟರ್ ಮೈಂಡ್ ಈ ವಿನೋದ್. ಈ ವಿನೋದ್ ಏನು ಮಾಡ್ತಾನೆ ಅಂತಂತಂದರೆ, ಆ ಮಹಿಳಾ ಅಧಿಕಾರಿಗೆ ಹೇಗಾದರೂ ಮಾಡಿ ತನಗೆ ಆದಂತಹ ಒಂದು ಅವಮಾನವನ್ನು ಹೇಗಾದರೂ ಕೂಡ ಆಕೆಯೂ ಕೂಡ ಅನುಭವಿಸಬೇಕು, ಆಕೆಯೂ ಕೂಡ ತಲೆ ತಗ್ಗಿಸಬೇಕು ಅಂತ ಹೇಳಿ ಈ 3 ಆರೋಪಿಗಳಿಗೆ ಈ ಮಾಸ್ಟರ್ ಮೈಂಡ್ ವಿನೋದ್ ಒಂದಷ್ಟು ಇನ್ಪುಟ್ಸ್ ಕೊಡ್ತಾನೆ. ಅಂದರೆ ಯಾವ ರೀತಿಯಾಗಿ ಮಾಡಬೇಕು, ಏನು ಎತ್ತ ಅಂತಂತೇಳಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾನೆ. ಸೊ ವಿನೋದ್ ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ಆ 3 ಆರೋಪಿಗಳು ಆ ಮಹಿಳಾ ಅಧಿಕಾರಿಯ ಮನೆಯ ಬೆಡ್ರೂಮ್ ಹಾಗೂ ಬಾತ್ರೂಮ್ನಲ್ಲಿ ಹಿಡನ್ ಕ್ಯಾಮ್ರಾಗಳನ್ನು ಇಟ್ಕೊಳ್ತಾರೆ. ಹಿಡನ್ ಕ್ಯಾಮ್ರಾಗಳನ್ನು ಇಟ್ಟು ಎಲ್ಲೋ ಒಂದು ಕಡೆ ತಾವು ಸಕ್ಸಸ್ ಆಗಿಬಿಟ್ರು ಅಂತಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ಸಕ್ಸಸ್ ಆಗಲಿಲ್ಲ. ಆ ಮಹಿಳೆಗೆ ತಮ್ಮ ಮನೆಯಲ್ಲಿ ಇದ್ದಂತಹ
ವಸ್ತುಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಗೊತ್ತಾಗೋಗ್ಬಿಡುತ್ತೆ. ಗೊತ್ತಾದ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಮುಂದೆ ಈ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ವಿನೋದ್ನ ಹೆಸರು ರಿವೀಲ್ ಆಗುತ್ತೆ. ವಿನೋದ್ ಯಾವ ಕಾರಣಕ್ಕೋಸ್ಕರ ಮಾಡ್ದ, ಏನಕ್ಕಪ್ಪ ಮಾಡಿದೆ ಅಂತಂತೇಳಿ ಪೊಲೀಸರು ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರಗಳೆಲ್ಲವೂ ಕೂಡ ರಿವೀಲ್ ಆಗ್ತವೆ. ಅಂದರೆ ಇದಕ್ಕೆ ಈ ಒಂದು ಪ್ರಕರಣದಲ್ಲಿ ವಿನೋದ್ ಒಬ್ಬ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದಾನೆ. ಇನ್ನು ಈ ವಿನೋದ್ ಯಾರು, ಎಲ್ಲಿವನು ಅನ್ನೋದನ್ನು ನೋಡಿದರೆ ವಿನೋದ್ ಕೂಡ ಬೆಳಗಾವಿ ಜಿಲ್ಲೆಯವನೇ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದ. ಆ ಮಹಿಳಾ ಅಧಿಕಾರಿಯ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ದ. ಆ ಮಹಿಳಾ ಅಧಿಕಾರಿ ಈತನನ್ನು ವರ್ಗಾವಣೆ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಸಿಟ್ಟಿಗೆ ಈ ಮಹಿಳೆಯ ಮೇಲೆ ಒಂದಷ್ಟು ಸೇಡನ್ನು ತೀರಿಸ್ಕೊಳ್ಬೇಕು ಅಂತಂತ ಹೇಳಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದ. ಈಗ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ವಿನೋದ್ನನ್ನು ತನಿಖೆಯನ್ನು ಮಾಡ್ತಿದ್ದಾರೆ. ವಿನೋದ್ನನ್ನು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ. ಅಂದರೆ ಈಗ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುವಂತಹದ್ದು. ಕೇವಲ ಹಣಕ್ಕೋಸ್ಕರ ಮಾತ್ರ ಈ ಮಹಿಳಾ ಅಧಿಕಾರಿಯ ಮಾನವನ್ನು ತೆಗಿಲಿಕ್ಕೆ ಹೊರಟಿರಲಿಲ್ಲ. ಇದರ ಹಿಂದೆ ಬೇರೆ ರೀತಿಯಾದಂತಹ ಒಂದು ಪ್ಲ್ಯಾನ್ ಕೂಡ ಇತ್ತು ಅನ್ನೋದು ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಎಸ್, ಇದು ಈ ಕ್ಷಣದ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.